ಊರಿಗೆ ಜಾಬಲ್ಲಿರೋದು ಆಲ್ಮೋಸ್ಟ್ 3-4 ತಿಂಗಳು ಬೇಕು ಊರಿಗೆ ಹೋಗೋದಕ್ಕೆ. ಸೊ ಈ ಟೈಮಲ್ಲಿ ಶಾಪಿಂಗ್ ಮಾಡೋದು ಎರಡೂ ಕೂಡ ಕೆಲವರು ಬಜೆಟಿಗೆ ತಕ್ಕಂಗೆ ಶಾಪಿಂಗ್ ಮಾಡ್ತಾರೆ, ನಾವು ಹಂಗೆ ನಮ್ಮ ಬಜೆಟಿಗೆ ತಕ್ಕಂಗೆ ಶಾಪಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಶಾಪಿಂಗ್ ಮುಗಿಸ್ಕೊಂಡು ಬೇಗ ಹೋಗೋದು, ಪಟಾಪಟ್ ಅಂತ ರೆಡಿ ಆಗಬೇಕು. ಅಲ್ಲಿ ನೋಡ ಇನ್ನು ಊರಿಂದ ಹೊರಗಡೆ ಬಂದಿರೋರಿಗೆ ಗೊತ್ತಿರುತ್ತೆ ಎಮೋಷನ್ಸ್ ಆಗಲಿ ಅವ್ರ ಫೀಲಿಂಗ್ಸ್ ಆಗಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ತಿದ್ದೀವಿ ಅಂದರೆ ಏನೋ ಒಂದು ಖುಷಿ, ಏನೋ ಒಂದು ಊರಿಗೂ ಇದ್ದೇ ಇರುತ್ತೆ. ಇವತ್ತು ನಾವು ಕೂಡ ಹಾಗೆ. ಸೊ ಇವತ್ತು ಫೈನಲ್ ಕೊನೆ ಡ್ಯೂಟಿ. ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಊರಿಗೆ ಹೋಗೋ ಅನ್ನೋ ಪ್ಲ್ಯಾನಿಂಗ್. ಸೊ ಇದು ಒಂದು ತುಂಬ ಅಂದರೆ ತುಂಬಾ ದೊಡ್ಡ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಮತ್ತು ವಾಪಸ್ ಊರಿಂದ ಬರುವಾಗಲೂ ಕೂಡ ಅಷ್ಟೇ ಹ್ಯಾಪಿ ಇರುತ್ತೆ. ಇನ್ನು ಈವ್ನಿಂಗ್ ಆಯಿತು, ಅವ್ರ ರೊಟೀನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇನ್ನು 1 ಮಂತ್ ಇವತ್ತಿಂದ ಹಾಲಿಡೇ ಅಂತ ಹೇಳಿ ಎಲ್ಲ ಹೊರಟು. ತುಂಬಾ ಖುಷಿ ಇತ್ತು. ಬಟ್ ನನಗೂ ಕೂಡ 1 ಮಂತ್ ಹಾಲಿಡೇ ತುಂಬಾ ಹ್ಯಾಪಿ ಅಂತ ಹೇಳ್ಬೋದು. ಏಕೆಂದರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಏನು ಸಿಂಗಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ, ಮಗುನ ಕ್ಯಾರಿ ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಇಷ್ಟಪಟ್ಟು ಮಾಡಿದರೆ ಅದು ಕಷ್ಟ ಆಗೋಲ್ಲ. ಬಟ್ ಸ್ವಲ್ಪ ಚಿಕ್ಕ ಬೇಬಿ ಇರೋದ್ರಿಂದ ಎಲ್ಲ ಕೆಲಸ ಮ್ಯಾನೇಜ್ ಮಾಡೋದು ನನಗೂ ಕೂಡ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಅಂತ ಅನಿಸುತ್ತೆ ಒಂದೊಂದು ಸಲ. ಬಟ್ ಆ ಒಂದು ನಗುವನ್ನು ನೋಡಿದರೆ ಮಗು ಮುಖನ ತುಂಬಾ ಖುಷಿ ಆ್ಯಂಡ್ ಹ್ಯಾಪಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇದು ಏನಿದೆ ಇದು ಗಂಗಾ ನದಿ. ತುಂಬಾ ವಿಸ್ತಾರವಾಗಿ ಹರಿಯುತ್ತೆ. ನಾನು ಹಳೆ ಬ್ಲಾಗಲ್ಲಿ ನೀವು ನೋಡಿರ್ತೀರ, ತುಂಬಾ ಚೆನ್ನಾಗಿ ಹರಿಯುತ್ತಾ ಇರುತ್ತೆ ಗಂಗಾ ನದಿ. ಈಗ ಶುರುವಾಗ್ತಾ ಇದೆ. ತುಂಬಾ ನೀರಿನ ಮಟ್ಟ ಕೂಡ ಇದು ಅತಿ ಹೆಚ್ಚಾಗಿ ಹರಿಯುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಲಾಗ್ಗಳಲ್ಲೆಲ್ಲ ಇದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಪವಿತ್ರವಾಗಿರೋ ನದಿ ಕೂಡ ಇದು. ತುಂಬ ಜನ ಗಂಗಾ ನದಿ ನೋಡೋದಕ್ಕೆ ನನ್ನ ಬ್ಲಾಗಲ್ಲಿ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಖಂಡಿತ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಬ್ಲಾಗ್ ಮತ್ತು ಕಂಟೆಂಟ್ ವೀಡಿಯೋಸ್ ನಾನು ಇನ್ಮೇಲೆ ಹಾಕ್ತಾ ಹೋಗ್ತೀನಿ. ಹಾಗೆ ಟ್ರೈನಲ್ಲಿ ಹೋಗಿದ ತಕ್ಷಣ ಈ ರೀತಿ ಸ್ನ್ಯಾಕ್ಸ್ನ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಬಟ್ ಓಕೆ ನಾರ್ಮಲಾಗಿ ಸ್ನ್ಯಾಕ್ಸ್ ತಿನ್ನೋರಿಗೆ ಸಲನೂ ಕೊಡ್ತಾರೆ ಇದನ್ನು. ಈ ಸಲ ನಾನು ಇದನ್ನೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ಆದರೂ ಒಂದೊಂದನ್ನು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನೈಟ್ ಟೈಮ್ ತುಂಬ ನಿದ್ದೆಗೆಟ್ಟಿರ್ತೀವಿ. ಹಾಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ನೈಟ್ ಟೈಮ್ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿ, ಅದೆಲ್ಲ ಸ್ಕಿಪ್ ಮಾಡ್ತಿದ್ದೀನಿ. ಟ್ರೈನಲ್ಲಿ ಏನು ಆರಾಮಾಗಿ ಹೋಗುವಂಥದ್ದು ಇರುತ್ತೆ. ಸೊ ಅದನ್ನಷ್ಟೇ ನಾನು ವಿಡಿಯೋ ಮಾಡಿದ್ದೀನಿ. ಆದಷ್ಟು ನೋಡ್ತೀವಿ. ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಗುನ ಆಟಾಡಿಸ್ತಿದ್ದಾರೆ. ನನ್ನ ಮಗ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ. ಆ್ಯಪಲ್ ಎಲ್ಲಿ ಬೇಕಲ್ಲಿ ಇಟ್ಟು ಹೋಗ್ತಾರೇನೋ. ಹಾಗೆ ಇನ್ನೊಂದು ಹೇಳ್ತೀನಿ, ಈ ರೀತಿ ಸ್ವಲ್ಪ ಜರ್ನಿ ಮಾಡೋದ್ರಿಂದ, ಲಾಂಗ್ ಟೈಮ್ ಜರ್ನಿ ಮಾಡೋದ್ರಿಂದ ಇಬ್ಬರಿಗೂ ಆಲ್ಮೋಸ್ಟ್ ಟೈಮ್ ಸಿಗೋದು ಜಾಬಲ್ಲಿದ್ದವ್ರು ಗೊತ್ತೇ ಇರುತ್ತೆ. ಸ್ವಲ್ಪ ಕಮ್ಮಿನೇ ಟೈಮ್ ಸಿಗೋದು. ಜಾಬ್ ಬ್ಯುಸಿ ಮತ್ತು ಮಕ್ಕಳು ಮನೆ ಇದೇ ಲೈಫ್ ಆಗಿ ಹೋಗ್ಬಿಟ್ಟಿರುತ್ತೆ. ಬಟ್ ಈ ರೀತಿ ನಾವು ಟ್ರಾವೆಲ್ ಮಾಡೋದ್ರಿಂದ ನಮಗೆ ಏನು ಹೊಂದಾಣಿಕೆ ಆಗುವಂತಹ ಕೆಲವೊಂದು ವಿಷಯ ಮಾತಾಡೋದಿರ್ಬೋದು, ಒಬ್ಬರಿಂದ ಒಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ವಿಷಯಗಳು ಈ ಒಂದು ಟ್ರಾವೆಲಿಂಗಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆ ನಿಮಗೂ ಯಾರಿಗಾರು ಈ ರೀತಿ ಹೆಲ್ಪ್ ಆಗುತ್ತೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಆಲ್ಮೋಸ್ಟ್ ಏರ್ ಫೋರ್ಸ್ ಇರ್ಬೋದು, ಆರ್ಮಿ, ನೇವಿ, ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಗಳ್ದು ಇದೇ ಥರ ಇರುತ್ತೆ. ನಾವೀಗ ಬಂದಿದ್ದು ದುರಂತ. ತುಂಬಾ ಚೆನ್ನಾಗಿತ್ತು ಇದು ಟ್ರೈನು. ಏನು ಮಿಡ್ ನೈಟ್ ನಾವು ರೀಚ್ ಆಗೋ ಪ್ಲೇಸ್ಗೆ ಇದು ಆ್ಯಕ್ಚುಲಿ ಬಂದಿದ್ದು. ಇಲ್ಲಿಂದ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನಾವು ಹೊರಡೋದಕ್ಕೆ ಇನ್ನೂ ಟೈಮ್ ಇತ್ತು 2 hours. ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಹಾಗೆ ಹೊಸ್ದಾಗಿ ಇನ್ನೂ ಯಾರೆಲ್ಲ ಗೊತ್ತಿರಲ್ಲ, ಸೊ ರೆಸ್ಟ್ ರೂಮು ಇದೆಲ್ಲ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೆಲ್ಲ ಕೂಡ ನಮಗೆ ಅವೈಲೇಬಲ್ ಇರುತ್ತೆ ರೆಸ್ಟ್ ರೂಮಲ್ಲಿ. ನೀವು ಬ್ರಷ್ ಮಾಡೋದಿರ್ಬೋದು, ಸ್ನಾನ ಮಾಡೋದಿರ್ಬೋದು, ವಾಶ್ರೂಮ್ ಇರ್ಬೋದು, ಪ್ರತಿಯೊಂದು ಯೂಸ್ ಆಗುತ್ತೆ. ಆ್ಯಂಡ್ ಬ್ರೆಸ್ಟ್ ಫೀಡಿಂಗಿಗೂ ಕೂಡ ಇಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ನಮಗೆ ಅವೈಲೇಬಿಲಿಟಿ ಇರುತ್ತೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡಿರ್ತೀನಿ. ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನನಗೆ ಬೇಕಾದರೆ. ನಾನು ಕಂಟಿನ್ಯೂಸ್ ವೀಡಿಯೋಸ್ನ ಇದನ್ನು ಮಾಡಿ ನಾನು ಹಾಕ್ತೀನಿ.
ಕ್ಯೂಟಿ ಕ್ಯೂಟಿ ಪಟ ಮತ್ತು ಮುದ್ದು 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 ನಿದ್ದೆ ಕ್ಯೂಟಿಗೋಸ್ಕರ ಯಾವ್ದಾದ್ರು ಒಂದು ಆಟ ಹೇಳ. ಬಂಗಾರ ಬೇಬಿ ಸಾಂಗ್. ಬಂಗಾರ ಬೇಬಿ ಸಾಂಗ್ ಯಾವುದು? ಅದೆಲ್ಲ ಇದು ಕಣ ಪುಟ್ಟಮಲ್ಲಿ ಹೇಳು. ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಲ್ಲಿ ಇವಳು 4 ಮಳ ಸೀರೆ 8 ಮಳ ಕಾಸು ಕಣ್ಣಗಳ. ಅದ್ ಬೇಡ, ಇದು ಅವ್ನು ಯಾವ್ದು ಹೇಳಿದ್ದೀಗ? ಅಪ್ಪ ನಾನು ನೋಡಕ್ ಬಂದಾಗೆಲ್ಲ ಒಂದು ಸಾಂಗ್ ಹೇಳಿದೆ. ಯಾವ ಸಾಂಗ್ ಕೇಳು? ಕೂತ್ಕೊ ನೀನು ಮಾತ್ರ ಯಾರು ಫಾಸ್ಟೆಸ್ಟ್ ಗ್ರೋಯಿಂಗ್. ಅದು ಏನು ಓದೋದು ಇದ್ರಲ್ಲಿ ನಿಮ್ಮ ಮ್ಯಾಮಿಗೆ ತಪ್ಪಾದ್ರೆ ನಿಮ್ಮ ಮ್ಯಾಮ್ ಕೇಳ್ತೀನಿ ನಾನು ಇದೇನು ಅಂತ ಹೇಳ್ಬಿಟ್ಟು ಓದಿ, ಸ್ಪೆಲ್ಲಿಂಗ್ ಓದಿ, ನಾನು ಹೇಳ್ಕೊಡ್ತೀನಿ. ನೋಡ್ಬೇಕೀಗ ಸಾಂಗ್ ಹೇಳು ನೀನು. ಡ್ಯಾನ್ಸ್ 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 ನೀನೇ ಕಳ್ಳ ಅಪ್ಪನೇ ಕಳ್ಳ. ಡ್ಯಾನ್ಸ್ 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 ಮಾಡ್ಲೇಬೇಕು. ಇಲ್ಲ ಹೋಗೋಣ ಬರಲ್ಲ. ಡ್ಯಾನ್ಸ್ ಮಾಡ್ಲೇಬೇಕು ನೀನು. ಬ್ಯಾಂಡ್ ಡ್ಯಾನ್ಸ್ ಅಣ್ಣ ಡ್ಯಾನ್ಸ್ ಡ್ಯಾನ್ಸ್ ಅಣ್ಣ ಡ್ಯಾನ್ಸ್ 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 ಅಣ್ಣ ಡ್ಯಾನ್ಸ್ ಅಣ್ಣ ಡ್ಯಾನ್ಸ್ ಮಾಡಬೇಕು. ಅಣ್ಣ ಬೇಗ ಅಣ್ಣ ಡ್ಯಾನ್ಸ್ ಮಾಡಬೇಕು. ಅಣ್ಣ ಡ್ಯಾನ್ಸ್ ಮಾಡಬೇಕು. ನೋಡಿ ಇವಳು ಖುಷಿ ಆಗೋದು. ಅಣ್ಣ ಡ್ಯಾನ್ಸ್ ಮಾಡಬೇಕು. ಅಣ್ಣ ಡ್ಯಾನ್ಸ್ ಮಾಡಬೇಕು. ಅಣ್ಣ ಡ್ಯಾನ್ಸ್ ಮಾಡಬೇಕು. ಅಣ್ಣ ಇಲ್ಲಿ ಬಾಬು ಮತ್ತಲ್ಲಿಗೆ ಹೋಗಿ ಮತ್ತೆ ನೆಕ್ಸ್ಟ್ ಇಲ್ಲಿಗೆ ಜಂಪ್ ಅಜ್ಜ ಇವನು ಸಾಧಕ್ಕೆ ಹೋಗಿಲ್ಲ. ಜಂಪ್ ಇವನು ಸಾಧಕ್ಕೆ ಹೋಗಿಲ್ಲ ಅಂತ जंप गंदा है ना? अरे नहीं सकते। ओके वेरी बैड। ಅವಳು